ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನಿಂದ. ಇವತ್ತು ನನಗೆ ದೊಡ್ಡಾಲ್ದ ಮರದ ಹತ್ರ ಒಂದು ಆರ್ಡರ್ ಇದೆ. ಬನ್ನಿ ಇವತ್ತಿನ ಮೆಹಂದಿ ಹೇಗೆ ಬರುತ್ತೆ ನೋಡ್ಕೊಂಬರೋಣ. ಮನೆಯಿಂದ ಹೊರಟು ಚನ್ನರಾಯಪಟ್ಟಣದ ಹತ್ರ 200 ಅಡಿ ತೆಂಗಿನ ಮರ ನೋಡ್ಕೊಂಡು ಮಾಗಡಿ ಬಂದೆ. ಕೆಂಪೇಗೌಡರು ಕಟ್ಟಿದಂಥ ಊರು ಇವತ್ತಿನ ರಾಜಕೀಯ ದೊಂಬರಾಟದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡು ಕೆಮ್ಮಣ್ಣ ಮೈಗೆರ್ಚ್ಕೊಂಡು ಕೂತಂಗೆ ಕಾಣ್ತಾ ಇತ್ತು. ನೋಡಿ, ಇದು ಕೆಂಪೇಗೌಡರು ಕಟ್ಟಿದಂಥ ಕೋಟೆ ಮಾಗಡಿಯಲ್ಲಿರೋದು. ಎಷ್ಟು ಸುರಕ್ಷಿತವಾಗಿದೆ ನೋಡಿ. ಹಾಗೆ ಇಲ್ಲಿಂದ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ನಮ್ಮ ಸಾವನದುರ್ಗ ಬೆಟ್ಟ ನೋಡ್ಕೊಂಡು ಮುಂದೆ ಸಾಗಿದೆ. ಹೀಗೆ ನಾನು ದೊಡ್ಡಾಲ್ದ ಮರ ಬಂದು ತಲುಪ್ದೆ. ಇಲ್ಲಿಂದ ಅಡ್ರೆಸ್ ಕೇಳ್ಕೊಂಡು ಮನೆ ಬಂದು ತಲುಪ್ದೆ. ಒಳ್ಳೆ ಬನ್ನೂರು ಕುರಿಗಳು ಸಾಕಿದ್ರು. ಹಾಗೆ ತೋಟ ಎಲ್ಲ ನೋಡ್ಕೊಂಡು ಮೆಹಂದಿ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಎಡಗೈಯಿಂದ ಬಿಡಿಸೋಕೆ ಸ್ಟಾರ್ಟ್ ಮಾಡಿದೆ. ಡಿಸೈನ್ ಸ್ವಲ್ಪ ಸಿಂಪಲ್ ಆಗಿರೋಂಥದ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಹಾಗೆ ತುಂಬಾ ಸಪೋರ್ಟಿವ್ ಆಗಿ ಪೇಷನ್ಸ್ ಅಲ್ಲಿ ಕುತ್ಕೊಂಡು ಮೆಹಂದಿ ಬಿಡಿಸ್ಕೊಂಡ್ರು. ಕಂಪ್ಲೀಟ್ 2 ಕೈ ಕಾಲು ಮುಗಿಯೋದಕ್ಕೆ 3 ಅವರ್ಸ್ ತಗೊಳ್ತು. ಹಾಗೆ ನೀವು ಕೂಡ ಈ ವಿಡಿಯೋ ಹಾಗೆ ಡಿಸೈನ್ ಹೇಗ್ ಬಂದಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮೆಹಂದಿ ಮುಗಿದ್ಮೇಲೆ ಇಲ್ಲಿಂದ ಮುದ್ದೆ ಕಾಳು ಸಾರಲ್ಲಿ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಹಾಗೆ ನಿಮ್ಮಾಚೆ ಕೂಡ ಯಾವ್ದಾದ್ರು ಮೆಹಂದಿ ಫಂಕ್ಷನ್ಸ್ ಇದ್ರೆ ನನಗೆ ರೆಫರ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.